4 ವರ್ಷ ಆಗಿತ್ತಂತೆ ಒಬ್ಬ ವ್ಯಕ್ತಿ ಮೇಲ್ಗಡೆ ಎದ್ದಿ ಒಡ್ಡಾಡಿ ಆ ವ್ಯಕ್ತಿ ತಾನಾಗೆ ತಾನೇ ಎದ್ದಿ ಒಡ್ಡಾಡುವಂತ ಒಂದು ಸಂದರ್ಭ ಆಯಿತು. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ದಿನ ಜಾತ್ರಾ ಮಹೋತ್ಸವ. ಯಾವಾಗ ಭೀಮನ ಅಮಾವಾಸ್ಯೆ ಇರ್ತದೆ ಅವತ್ತೇ ಜಾತ್ರೆ ಇರುವಂಥದ್ದು. ಅಂದು ರಥೋತ್ಸವ ಇರ್ತದೆ. ಈ ವರ್ಷ ನೂತನವಾಗಿ ಹೊಸ ಮರದಿಂದ ಕೆತ್ತನೆ ಮಾಡ್ತಿರುವಂಥ ರಥವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇರೋದು. ಅಂದು ಸಕಲ ಭಕ್ತಾದಿಗಳು ಆಗಮಿಸಿ ಆ ಭಗವತಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇವಳೆ ನೋಡು ನಮ್ಮ ತಾಯಿ ಯಾವ್ರೆ ಕೊಟ್ಟ ಶಕ್ತಿಯು, ಊರಿಗೆಲ್ಲ ಕಾವಲಾಗಿ ನಮ್ಮನೆಲ್ಲ ಹೊರೆಬಳು. ಎಲ್ಲಿಂದ ಬರ್ತಿರೋದು? ಸುತ್ತೂರಿಂದ. ಇದು ಎಷ್ಟನೇ ಸಲ? ಇದೇ ಮೊದಲ ಸಾರಿ ಬಂದಿದೆ. ಅದೇ ಮೊದಲ ಸಾರಿ ನೋಡಿದಾಗ ನಮ್ಗೆ ಬಹಳ ತೃಪ್ತಿ ಆಯ್ತು. ಇಂಥ ದೇವಸ್ಥಾನ ಎಲ್ಲರಿಗೂ ಹೆಂಗ್ ಅನಿಸ್ತಿದೆ ಈ ದೇವಸ್ಥಾನದ ವೈಬ್ರೇಷನ್ ನಿಮಗೆ? ಇಲ್ಲಿ ಬಂದ್ಮೇಲೆ ಯಾವ ತರ ಖುಷಿ ಆಗ್ತಿದೆ? ನಮ್ಗೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಮತ್ತೆ ಮತ್ತೆ ನೋಡ್ಬೇಕು, ಮತ್ತೆ ಅಕ್ಕಪಕ್ಕ ಜನಗಳಿಗೆ ಹೇಳ್ಬೇಕು ಅನ್ನೋ ಮನಸ್ಸಲ್ಲಿ ನಮ್ಗೆ ಉತ್ಪತ್ತಿ ಆಯ್ತು. ಯಾಕಂದ್ರೆ ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗೋಲ್ಲ. ನಾನು ಈ ಸತಿ ಬಂದಾಗಲೇ ನನ್ನ ಮನಸ್ಸಿಗೆ ಬಹಳ ತೃಪ್ತಿ ಆಯ್ತು. ಈ ದೇವಸ್ಥಾನ ಹಿನ್ನೆಲೆ ಅಂದ್ರೆ 22 ವರ್ಷಗಳಿಂದ ಈಚೆಗೆ ಹಿಂದೆ ಒಂದು ಸಿಕ್ಕಿದಂತ ಒಂದು ಮೂರ್ತಿ. ಆ ಮೂರ್ತಿ ಆಟ ಆಡುವಂತ ಸಂದರ್ಭ ಸಿಕ್ಕಿದ್ದು ನಮ್ಗೆ. ಅದಾದ್ಮೇಲೆ ಈ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭ ಇತ್ತು. ಚಿಕ್ಕ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯಿಂದ ಕಲ್ಲಿನ ಮೂರ್ತಿ ದೇವಸ್ಥಾನ ಕಟ್ಟಲಿಕ್ಕೆ ಸಂದರ್ಭ ಆಯಿತು. ಅದಾದ ನಂತರ ವಿಶ್ವದ ಅತೀತವಾದಂತಹ ಪಂಚಲೋಹದ ಮೂರ್ತಿ ಚಾಮುಂಡೇಶ್ವರಿಯ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಯಥೇಚ್ಛವಾಗಿ ಬೆಳವಣಿಗೆ ಆಗುತ್ತೆ ಇರುತ್ತೋ. ಯಾಕಂದ್ರೆ ಪಂಚಲೋಹ 5 ಲೋಹ, ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ನಿರ್ಮಾಣ ಮಾಡಿದಂತ ಒಂದು ಮೂರ್ತಿ. ಈ ಮೂರ್ತಿನ ನೀವು ಯಾವ ತರ ಪ್ರೇರಣೆ ಆಯ್ತು ಗುರುಗಳೇ? ಅಂದ್ರೆ ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ 2011ರಲ್ಲಿ ಆ ಗೋರಿಗಳ ಒಂದು ಪ್ರೇರೇಪಣೆ. ನಾನು ಕೇದಾರ್ನಾಥ್ಗೆ ಹೋಗ್ಬೇಕಾಗಿರೋ ಸಂದರ್ಭ ಬಂದಿತ್ತು. ಆ ಕೇದಾರ್ನಾಥ್ಗೆ ಹೋಗಿರೋ ಸಂದರ್ಭ ಆ ಗೋರಿಗಳು ಹೇಳಿದಂತ ಒಂದು ವಾಕ್ಯ, ಅವ್ರು ಹೇಳೋದು ಒಂದೇನೆ ಹಿಂದಿಲಿ, ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು ಮಾಡ್ತೀಯ ಅಂತ ಹೇಳಿದ್ರು. ನನ್ನ ಜೊತೆ ಬಂದಿರೋ ಅದೇನ್ ಹೇಳಿ ಅಂತ ಹೇಳಿದ್ರು. ನನಗೆ ಹಿಂದಿ ಬರ್ತಿರ್ಲಿಲ್ಲ. ಅವಾಗ ಅವ್ರು ಹೇಳಿದ್ರು ಆಯ್ತು ಮಾಡ್ತಾರೆ ಹೇಳಿ ಅಂತ ಹೇಳಿದ್ರು. ಅವಾಗ ನಿಮ್ಮಿಂದ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು, 18 ಭುಜಗಳ ಸೌಮ್ಯ ರೂಪಿ ನಿಂತಿರುವಂತ ಒಂದು ಚಾಮುಂಡೇಶ್ವರಿ ಮೂರ್ತಿ ಅಂತಂದ್ರು. ಸರಿ ಆಯ್ತು ಮಾಡ್ತೀವಿ ಅಂದ್ರು. ಅದಾದ್ಮೇಲೆ ತುಂಬಾ ಹಲವಾರು ಎಡರುತೊಡರುಗಳು ಬಂದು 2021 ಆಗಸ್ಟ್ 8ನೇ ತಾರೀಕು ಆ ಮೂರ್ತಿ ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯತೆ ಆಯ್ತು. ಅಂದ್ರೆ ತುಂಬಾ 3 ವರ್ಷಗಳ ಕಾಲ ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ತುಂಬಾ ಎಫೆಕ್ಟ್ ಹಾಕಿ ತುಂಬಾ ಹಲವಾರು ಸಮಸ್ಯೆಗಳ ಒಂದು ಗೊಂದಲದಲ್ಲಿ ಆ ಮೂರ್ತಿ ನಿರ್ಮಾಣ ಆಯ್ತು. ಅಂದ್ರೆ ನಿರಂತರವಾಗಿ ನಡೀತು. ಮಧ್ಯದಲ್ಲಿ ಒಂದಷ್ಟು ದಿನ ಕೋವಿಡ್ ಇದ್ದಂತ ಮಧ್ಯದಲ್ಲಿ ನಿಲ್ಲಿಸಿ ಆ ಸಂದರ್ಭದಲ್ಲಿ ಲೋಕಾರ್ಪಣೆ ಆದಂತ.